ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವುದು ಪಂಚಮಸಾಲಿ ಸಮುದಾಯ. ಆದರೆ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ ಮೇಲೆ ಅವರ ಪರ ನಿಂತಿರೋ ಸ್ವಾಮೀಜಿ ಪೀಠವನ್ನೇ ಕಳೆದುಕೊಳ್ಳೋ ಭೀತಿಯಲ್ಲಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗಿರೋದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ ನಡೆಸಿದ ಲಂಗು ಲಗಾಮಿಲ್ಲದ ಹೇಳಿಕೆಗಳಿಂದ. ಅದು ಪಂಚಮಸಾಲಿ ಲಿಂಗಾಯತರಿಗೆ ಕೊಟ್ಟ ಪೆಟ್ಟು ಅಂತ ಹೇಳ್ತಿರೋ ಸ್ವಾಮೀಜಿ ಹೋರಾಟದ ಕಹಳೆ ಮೊಳಗಿಸಿ ತಮ್ಮದೇ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದೇ ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ಪೀಠಕ್ಕೆ ಕುತ್ತು ನಾನು ರಾಮ್ ಬಡ್ಗೇರ್. ಒಬ್ಬ ರಾಜಕೀಯ ನಾಯಕನ ವೈಯಕ್ತಿಕ ಹೋರಾಟ ಅದು ಹೇಗೆ ಇಡೀ ಸಮುದಾಯದ ಹೋರಾಟ ಆಗುತ್ತೆ ಅನ್ನೋದು ಪ್ರಶ್ನೆ. ಇದೇ ಕಾರಣಕ್ಕಾಗಿ ಯತ್ನಾಳ್ ಅವರು ಅತ್ತ ಪಂಚಮಸಾಲಿ ಸಮುದಾಯದ ಟ್ರಸ್ಟಿನವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯತ್ನಾಳ್ ಜೊತೆ ಸ್ವಾಮೀಜಿ ಕೂಡ ಟ್ರಸ್ಟ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹಿಂದುತ್ವದ ಅಜೆಂಡಾ ಪಂಚಮಸಾಲಿ ಮುಖಂಡ ಅಂತ ಹೊರಟಿದ್ದ ಯತ್ನಾಳ್ ತಮ್ಮ ಉಚ್ಚಾಟನೆಯ ಜೊತೆಯಲ್ಲೇ ತಮ್ಮ ಪರ ನಿಂತ ಸ್ವಾಮೀಜಿಗೂ ಸಂಕಟ ತಂದಿಟ್ಟಿದ್ದಾರೆ. ನಾನು ಯತ್ನಾಳ್ ಪರ ಇದ್ದೇನೆ, ಜಯ ಮೃತ್ಯುಂಜಯ ಸ್ವಾಮೀಜಿ. ಈ ಸ್ವಾಮಿಗಳು ಉದ್ಧಾರ ಮಾಡಿದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳು ಹೋಗಿ ಇಟ್ಕೊಳ್ಳಿ ಮನ್ಯಾಗ. ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಬಹಳ ಮುಖ್ಯ, ಸಮುದಾಯದವರು ಬಹಳ ಮುಖ್ಯ. ಮತ್ತೆ ಅವ್ರ ಪರವಾಗಿ ನಾನಿಲ್ಲಾರ್ದೇನೆ ಏನು ಕ್ರಿಶ್ಚಿಯನ್ ಫಾದರ್ ಬರ್ಲಕ್ಕಾಗತ್ತ? ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ. ಹೀಗೆ ಮಾತಾಡ್ತಾ ಇರೋ ಇಬ್ಬರ ಹೆಸರು ಜನರಿಗೆ ಗೊತ್ತಿದೆ. ಒಬ್ಬರು ವಿಜಯಾನಂದ ಕಾಶ್ಯಪ್ಪನವರ್, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಭಾವಿ ಶಾಸಕ. ಮತ್ತೊಬ್ಬರು ಜಯ ಮೃತ್ಯುಂಜಯ ಸ್ವಾಮೀಜಿ, ಪಂಚಮಸಾಲಿ ಲಿಂಗಾಯತ ಸಮುದಾಯದ ಕೂಡಲ ಸಂಗಮ ಪೀಠದ ಪೀಠಾಧಿಪತಿ. ಕಾಶ್ಯಪ್ಪನವರ್ ಟೀಕೆ ಮಾಡ್ತಿರೋದು ತಮ್ಮದೇ ಸಮುದಾಯದ ಸ್ವಾಮೀಜಿಗಳ ಬಗ್ಗೆ. ಯಾಕಂದ್ರೆ ಅವರು ಪಂಚಮಸಾಲಿ ಸಮುದಾಯದ ಶಾಸಕರಷ್ಟೇ ಅಲ್ಲ, ಇದೇ ಕೂಡಲ ಸಂಗಮ ಪೀಠದ ಧರ್ಮದರ್ಶಿಗಳೂ ಹೌದು. 2008ರಲ್ಲಿ ಸ್ಥಾಪನೆಯಾದ ಈ ಪೀಠದ ಸಂಸ್ಥಾಪಕರಲ್ಲಿ ಕಾಶ್ಯಪ್ಪನವರ್ ಕುಟುಂಬದ ಕೊಡುಗೆಯೂ ಇದೆ. ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ, ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ. ಸಮಾಜದ ಒಬ್ಬ ರಾಜ್ಯ ಅಧ್ಯಕ್ಷರನ್ನ ನಾವೇ ಮಾಡಿದೀವಿ. ಅವ್ರನ್ನ ನಮ್ಮ ಸಂಘ, ಅದು ಈ ಕೂಡಲ ಸಂಗಮ ಪೀಠದ ಒಂದು ಸಂಘವನ್ನ ನಾವೇ ಮಾಡಿದೀವಿ. ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ. ನಾನು ಕೂಡ ಧರ್ಮದರ್ಶಿ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಯಾರಾದ್ರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು. ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವೆಲ್ಲರೂ ಕೂಡ. ನಮ್ಗೆ ಗೊತ್ತಿರುವಂತ ವಿಚಾರ. ಇವ್ರೇನು ದುಡ್ಡು ಕೊಟ್ಟಿದ್ರ? ಇವ್ರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ? ಏನ್ ನೋಡ್ಕೊಂಡಿದ್ರ? 2008ರಿಂದ ಈ ಪೀಠವನ್ನ ಮಾಡಿದವರು ಯಾರು? ಇದೇ ಪ್ರಬಣ್ಣ ಹುಂಚಿಕಟ್ಟಿ, ಇದೇ ನೀಲಕಂಠ ಸೂಟಿ, ಇದೇ ವಿಜಯಾನಂದ ಕಾಶ್ಯಪ್ಪನವರು. ಏನ್ ಇವರಿದ್ರ ಬಸವನಗೌಡ ಪಾಟೀಲ್ ಯತ್ನಾಳ್? ಎಲ್ಲಿದ್ದರು ಯತ್ನಾಳ್, ಎಲ್ಲಿಂದ ಬಂದರು ಯತ್ನಾಳ್? ಪಂಚಮಸಾಲಿ ಲಿಂಗಾಯತರ ನಾಯಕರಾಗುವ ತಂತ್ರ, ಮಠಾಧಿಪತಿಗಳನ್ನೇ ಬುಟ್ಟಿಗೆ ಹಾಕಿಕೊಂಡ್ರ ಯತ್ನಾಳ್. ಹೌದು, ವಿಜಯಾನಂದ ಕಾಶ್ಯಪ್ಪನವರ ಮಾತಿನಲ್ಲಿ ತಮ್ಮದೇ ಸಮುದಾಯದ ಸ್ವಾಮೀಜಿಯೊಬ್ಬರ ವಿರುದ್ಧ ಸಿಡಿಮಿಡಿ ಕಾಣ್ತಾ ಇದೆ. ಕಾಶ್ಯಪ್ಪನವರ್ ಕೇವಲ ಮಠದ ಧರ್ಮದರ್ಶಿಗಳಾಗಿದ್ದವರಲ್ಲ, ಪಂಚಮಸಾಲಿ ಲಿಂಗಾಯತ ಸಮುದಾಯ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರು ಹೌದು. 2008ರಲ್ಲಿ ಈ ಪೀಠ ಸ್ಥಾಪನೆಯಾಯ್ತಲ್ಲ, ಅದರ ಹಿಂದೆ ಇದೇ ಕಾಶ್ಯಪ್ಪನವರಿದ್ರು. ತಾವೇ ಮುಂದೆ ನಿಂತು ಸ್ಥಾಪಿಸಿದಂತ ಪೀಠದ ಸ್ವಾಮೀಜಿಯ ವಿರುದ್ಧವೇ ಈ ರೀತಿ ಸಿಟ್ಟು ಸ್ಫೋಟಗೊಂಡಿದ್ದು ಏಕೆ? ಆ ಸ್ಫೋಟಕ್ಕೆ ಕಾರಣವೇ ಬಸನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಪರ ಅವರದ್ದೇ ಕೂಡಲ ಸಂಗಮ ಪೀಠದ ಸ್ವಾಮೀಜಿ ನೀಡಿದ ಈ ಹೇಳಿಕೆ. ಇಡೀ ನಾಡಿನ ಜನತೆ ಇವತ್ತು ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಉಳಿದ ಅನೇಕ ಜನಾಂಗದವರ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟ ಕಾಲದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಗುರು ಸಂಸ್ಕೃತಿ. ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ, ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗಿಳಿದ ಸಂದರ್ಭ ಆಗಿರ್ಬೋದು,
ಅವರನ್ನು ಮುಖ್ಯಮಂತ್ರಿ ಮಾಡಿಸಿದ್ರು. ಅನೇಕ ಮಠಾಧೀಶರು ಅವ್ರ ಪರವಾಗಿ ಮಾತಾಡ್ತಿದ್ರು. ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು. ಉದ್ದೇಶ ಏನು, ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ. ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ. ಈ ಮಾತು ಹೇಳಿದ್ದೆ ತಡ ವಿಜಯಾನಂದ ಕಾಶಪ್ಪನವರ್ ಬಹಿರಂಗವಾಗಿಯೇ ಸಿಡಿದೆದ್ದಿದ್ರು. ಈಗ ಇದು ಕೂಡಲ ಸಂಗಮ ಪೀಠದ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ತಂದಿದೆ. ಯತ್ನಾಳ್ ಜೊತೆ ನಿಂತಿದ್ದೇ ತಪ್ಪಾಯ್ತು, ಪೀಠಾಧ್ಯಕ್ಷ ಸ್ಥಾನಕ್ಕೆ ಬಂತು ಕುತ್ತು. ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಟಕ್ಕರ್ ಕೊಟ್ಟ ವಿಜಯಾನಂದ ಕಾಶಪ್ಪನವರ್. ಜೂನ್ ತಿಂಗಳಲ್ಲಿ ಬದಲಾಗುತ್ತಾ ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ. ಕಾಯ್ದು ನೋಡ್ರಿ, ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ. ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ? ಅದು ಹಂಗ ಇವ್ರ ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತ. ಬದಲಾವಣೆ ಖಚಿತ, ಬದಲಾವಣೆ ನಿಶ್ಚಿತ. ವಿಜಯಾನಂದ ಕಾಶಪ್ಪನವರ ಈ ಒಂದು ಮಾತಿನಲ್ಲೇ ಎಲ್ಲಾ ಸೂಚನೆಗಳು ಇವೆ. ಹಾಗಂತ ಇದು ಕೇವಲ ಆ ಮಠಕ್ಕೆ ಸೀಮಿತವಾಗಿರುವ ಕ್ರಿಯೆಯಲ್ಲ. ಅದಕ್ಕೆ ಕಾಶಪ್ಪನವರ್ ಕಾರಣಗಳನ್ನು ಕೊಡ್ತಾರೆ. ಯಾರೀ ಕಟ್ಟಿದವರು? ಎಲ್ಲಿದ್ರಿ ಇವ್ರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವ್ ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರ್ರೀ ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ಯಾರೀ ಇವರು? ಎಲ್ಲಿದ್ರು ರೀ ಇವರೆಲ್ಲ? ಸಮಾಜವನ್ನ ರಾಜ್ಯದಲ್ಲಿ ಗುರುತಿಸುವಂತೆ ಮಾಡಿದ ಕುಟುಂಬದಿಂದ ಬಂದವನು ನಾನು ಎನ್ನುವ ಕಾಶಪ್ಪನವರ್ ಇವರಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಮೇಲಷ್ಟೇ ಸಿಟ್ಟಲ್ಲ, ಯತ್ನಾಳ್ ಮೇಲೆಯೂ ಇದೆ. ಯತ್ನಾಳ್ ಅವರ ಲಂಗು ಲಗಾಮಿಲ್ಲದ ನಾಲಿಗೆಯ ಬಗ್ಗೆಯೂ ಇದೆ. ಮಠದ ಸ್ವಾಮೀಜಿಯ ಬದಲಾವಣೆ ಸೂಚನೆ ಕೊಡೋ ಕಾಶಪ್ಪನವರ್ ಸ್ವಾಮೀಜಿಯನ್ನ ಮನೆಯಲ್ಲಿಟ್ಕೊಂಡು ನೋಡ್ಕೊಳ್ಳಿ ಬಿಡಿ ಅಂತಾರೆ. ಬೇಕಂದ್ರ ಸ್ವಾಮೀಜಿನ ಮನ್ಯಾಗ ಇಟ್ಕೊಂತ ಹೇಳ್ರಿ, ಒಯ್ದು ಅಲ್ಲಿ ಮನ್ಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವ್ನು ಹೇಳ್ತಾನಲ್ಲ, ನಾನು ಅಷ್ಟು ಮಾಡಿದೀನಿ, ಗೌಶಾಲೆ ಮಾಡಿದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನ್ಯಾಗ. ಯಾರು ಬೇಡ ಅಂತಾರ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಬಹಳ ಮುಖ್ಯ, ಸಮುದಾಯದವ್ರು ಬಹಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡೀವಿ, ಇವ್ನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳು ಇಟ್ಕೊಂಡು BJP ಸೇರ್ಸ್ಕೊಂಡ್ಬಿಡ್ಲಿ. ಅವ್ರಿಗೂ ಒಂದು ಟಿಕೆಟ್ ಕೊಡಿಸ್ಲಿ ಎಲ್ಲಾರು. ಅವರು ರೆಡಿನಾದಾರ, ಈಗ ಅವರು ಬರಾಕ್ ರೆಡಿನಾದಾರ ರಾಜಕಾರಣಕ್ಕೆ. ಅವ್ರಿಗೂ ಸಾಕಾಗೈತಿದ್ದು ಕಾವಿ ಹಾಕೊಂಡು. ಅದಕ್ಕಾಗಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ. ಇವನ್ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾ. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ, ಅವರ ನಡವಳಿಕೆಯ ವಿರುದ್ಧ ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದಕ್ಕೆ ಕಾರಣವೂ ಇದೆ. ಈ ಕೂಡಲ ಸಂಗಮ ಪೀಠ ಇದೆಯಲ್ಲ, ಆ ಪೀಠದ ಟ್ರಸ್ಟ್ಗಳಲ್ಲಿ ಕೇವಲ ಕಾಂಗ್ರೆಸ್ಸಿಗರಿಲ್ಲ. ಬಿಜೆಪಿಯ ಶಾಸಕರಾದ CC ಪಾಟೀಲ್, ಅರವಿಂದ್ ಬೆಲ್ಲದ್, ಕಾಂಗ್ರೆಸ್ಸಿನವರಾಗಿರುವ ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಇದ್ದಾರೆ.
ಅದು ಒಂದು ಲೆಕ್ಕದಲ್ಲಿ ಪಕ್ಷಾತೀತವಾದ ಮಠ. ಅಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳಿಗೂ ಪ್ರವೇಶ ಉಚಿತ, ಆಶೀರ್ವಾದ ಖಚಿತ. ಇದೆಲ್ಲವನ್ನ ಮೀರಿ ತಮ್ಮ ಸ್ವಾಮೀಜಿಯೊಬ್ಬರು ಬಿಜೆಪಿಯೊಳಗೆ ನಡೆದ ವಿಷಯಕ್ಕೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದು ಆ ಮಠದ ಟ್ರಸ್ಟಿಗಳಿಗೆ ಸರಿ ಅನಿಸಿಲ್ಲ. ಆಗ್ಲೇ ಕೇಳಿದ್ರಲ್ಲ, ತಮ್ಮ ಮಠದ ಸ್ವಾಮೀಜಿಗೆ ರಾಜಕೀಯ ಇಂಟ್ರೆಸ್ಟ್ ಇದೆ, ಅವರಿಗೂ ರಾಜಕಾರಣಿಯಾಗೋ ಆಸೆ ಬಂದಿದೆ, ಕಾವಿ ಬಿಚ್ಚಿಟ್ಟು ಕಾದಿ ತೊಡೋಕೆ ಆಸೆಯಾಗಿದೆ ಅನ್ನೋದನ್ನ. ಆ ಮಾತಿನಲ್ಲೇ ಎಲ್ಲದಕ್ಕೂ ಉತ್ತರ ಇದೆ. ಆದ್ರೆ ಕೂಡಲ ಸಂಗಮ ಪೀಠದ ಪೀಠಾಧಿಪತಿ ಸ್ಥಾನದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಕೆಳಗೆ ಇಳಿಸ್ತೀನಿ ಅಂತ ನಿರ್ಧಾರ ಮಾಡೋಕೆ, ಅದಕ್ಕೆ ಜೂನ್ ತಿಂಗಳ ಮುಹೂರ್ತ ಫಿಕ್ಸ್ ಮಾಡೋಕೆ ಅದಿಷ್ಟೇ ಕಾರಣ ಅಲ್ಲ, ಇನ್ನೂ ಕೆಲವು ಕಾರಣಗಳಿವೆ. ಒಂದ ಎರಡ ಯತ್ನಾಳ್ ಅವರ ಜೊತೆ ನಿಂತಿದ್ದಷ್ಟೇ ಸ್ವಾಮೀಜಿಯ ಪೀಠವನ್ನ ಕಿತ್ತುಕೊಳ್ಳೋದಕ್ಕೆ ಕಾರಣ ಅಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ. ಒಂದೊಂದೇ ಕಾರಣಗಳನ್ನ ನೋಡ್ತಾ ಹೋಗೋಣ, ಜಸ್ಟ್ ವಾಚ್ ಇಟ್. ಯತ್ನಾಳ್ ಅವರ ವಿಚಾರಕ್ಕೆ ಕೂಡಲ ಸಂಗಮ ಪೀಠದ ಪೀಠಾಧ್ಯಕ್ಷರಾಗಿರೋ ಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠ ತ್ಯಾಗ ಮಾಡೋ ಪರಿಸ್ಥಿತಿ ಸೃಷ್ಟಿಯಾಯ್ತಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಒಂದಿಷ್ಟು ತಪ್ಪು ಮಾಡಿದ್ದಾರೆ ಅಂತಿದ್ದಾರೆ ಅವರದ್ದೇ ಸಮುದಾಯದ ಕಾಶಪ್ಪನವರ್. ಒಂದಿಷ್ಟು ಕಾರಣಗಳ ಪಟ್ಟಿಯೂ ಇದೆ. ಇದು ಕೇವಲ ಕಾಶಪ್ಪನವರ್ ಕೊಡ್ತಿರೋ ಕಾರಣ ಅಲ್ಲ, ಪಂಚಮಸಾಲಿ ಸಮುದಾಯದ ಅನೇಕರು ಕೊಡ್ತಿರೋ ಕಾರಣ. ಜಯ ಮೃತ್ಯುಂಜಯ ಸ್ವಾಮಿ ತಪ್ಪುಗಳೇನು? ಯತ್ನಾಳ್ ತಾಳಕ್ಕೆ ಕುಣಿಯುತ್ತಿದ್ದಾರೆ ಎಂಬ ಆರೋಪ. ಹೌದು, ಇತ್ತೀಚಿನ ಕೆಲವು ತಿಂಗಳಿನಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಅವರು ಹೇಳಿದಂತೆ ಕೇಳುತ್ತಿದ್ದಾರೆ, ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪಗಳಿವೆ. ಯತ್ನಾಳ್ ಜೊತೆ ಪದೇ ಪದೇ ಭೇಟಿ. ಇನ್ನು ಯತ್ನಾಳ್ ಅವರ ರಾಜಕೀಯ ಹೆಜ್ಜೆಯಲ್ಲಿ ಸಕ್ರಿಯರಾಗಿರೋ ಸ್ವಾಮೀಜಿ ಯತ್ನಾಳ್ ಅವರನ್ನ ಪದೇ ಪದೇ ಭೇಟಿಯಾಗ್ತಿದ್ದಾರೆ. ಇದು ಸಮಾಜದಲ್ಲಿ ತಪ್ಪು ಸಂದೇಶ ನೀಡಿದಂತೆ ಎಂಬ ಆರೋಪಗಳಿವೆ. 2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಹೋರಾಟ. ಇನ್ನು ಪಂಚಮಸಾಲಿಗಳಿಗೆ 2A ನಲ್ಲಿ ಮೀಸಲಾತಿ ನೀಡಿ ಅನ್ನೋದು ಸ್ವಾಮೀಜಿಗಳ ಬೇಡಿಕೆ. ಆದರೆ ಆ ಬೇಡಿಕೆಗೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದ್ರು. ಸ್ವಾಮೀಜಿ ಸರ್ಕಾರದ ವಿರುದ್ಧವೇ ಗುಡುಗುತ್ತಿದ್ದಾರೆ ಎಂಬುದು ಕಾಶಪ್ಪನವರ್ ಸಿಟ್ಟಿಗೆ ಕಾರಣ. ಬಿಜೆಪಿಯ ಕೆಲವು ಶಾಸಕರ ಪರ ವಕಾಲತ್ತು. ಇನ್ನು ಬಿಜೆಪಿಯೊಳಗಿನ ರಾಜಕೀಯದೊಳಗೆ ಎಂಟ್ರಿ ಕೊಟ್ಟಿರುವ ಜಯ ಮೃತ್ಯುಂಜಯ ಸ್ವಾಮೀಜಿ ಬಿಜೆಪಿಯಲ್ಲಿನ ಒಂದು ಗುಂಪಿನ ಶಾಸಕರ ಪರ ವಕಾಲತ್ತು ಮಾಡ್ತಿದ್ದಾರೆ ಎಂಬ ಆಕ್ರೋಶವು ಪಂಚಮಸಾಲಿಗಳಲ್ಲಿ ಇದೆ. ಯತ್ನಾಳ್ ಪರ ಬಹಿರಂಗವಾಗಿ ಧ್ವನಿ. ಇದು ಈ ಎಲ್ಲ ಆಕ್ರೋಶಗಳಿಗೂ ಒಟ್ಟಿಗೆ ಸೇರಿ ಸ್ಫೋಟಕ್ಕೆ ಕಾರಣವಾದ ವಿಷಯ. ಸಮುದಾಯ ಬಿಟ್ಟು ರಾಜಕೀಯ ವಿಚಾರಕ್ಕೆ ಸುದ್ದಿಯಾಗುವುದು. ಜಯ ಮೃತ್ಯುಂಜಯ ಸ್ವಾಮಿ ತಪ್ಪುಗಳೇನು ಅಂತ ಪಟ್ಟಿ ಮಾಡಿದಾಗ ಕಣ್ಣಿಗೆ ಕಂಡಿರುವ ಮಾಹಿತಿಗಳಿಷ್ಟು. ಹಾಗಾದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಾಗ್ತಾರಾ? ಹಾಗೆಂದು ಕೇಳಿದರೆ ಸ್ವಾಮೀಜಿ ಪರ ನಿಂತಿರುವ ಯತ್ನಾಳ್ ಹೇಳೋದೇ ಬೇರೆ. ಈ ಕೂಡಲ ಸಂಗಮ ಸ್ವಾಮಿಗಳ ಏನು ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಹುಂಚಿಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ. ಇದನ್ನು ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು, ಕೇಳ್ರಿ ಅವನಿಗೆ. ಯಾರು ವ್ಯಕ್ತಿ ಪರ? ಅವ್ರು ಎಲ್ಲರ ಪರ ಮಾಡ್ಯಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಿಲ್ಲ, ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ಲ. ಅಲ್ಲಿಂದ ಯಾರು ಅವರು ಎಲ್ಲೋ ಬಂದಲ್ಲ, ನಾವು ಅವನ ಹೆಂಡತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಇಲ್ಲಿ ಕಾಲು ಹಿಡಿದು. ಹಾಂ ಹಾಂ ಹೆಸರು ಅದಕ್ಕೆ ನೋಡ್ರಿ, ಚಲೋ ಮಂದಿದ ಹೆಸರು ತೊಗೋಬೇಕತ್ತ ಮಠದಾಗ ನಿಟ್ಟಿ. ನೀವು ದುಷ್ಟರ ಹೆಸರು ತೊಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೇನೆ, ರಾವಣ ದುರ್ಯೋಧನ ಯಾರದವ. ಹೌದೇ ಎಂದರೆ ಅದಕ್ಕೂ ಕಾಶಪ್ಪನವರ ಬಳಿ ಉತ್ತರ ಇದೆ. ಕಾಶಪ್ಪನವರ ಪ್ರಕಾರ ಯತ್ನಾಳ್ಗೆ ಸಂಸ್ಕೃತಿಯೂ ಇಲ್ಲ. ಒಂದು ಮಠ ಎಂದು ಮಾಡಿದಾಗ ಜಮೀನು ಖರೀದಿ ಮಾಡಲಾಗುತ್ತೆ,
ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಬೇಕು ಎಂದಾಗ ಜಯ ಮೃತ್ಯುಂಜಯ ಸ್ವಾಮೀಜಿ ಹೆಸರಿನಲ್ಲಿ ಮಾಡಿಸಿದ್ದೆವು. ಯತ್ನಾಳ್ ದುಡ್ಡು ಕೊಟ್ಟಿದ್ದಾರೆ ಎನ್ನುವ ಕಾಶ್ಯಪ್ಪನವರ್ ಯತ್ನಾಳ್ ನಾಲಿಗೆಯೇ ಸರಿ ಇಲ್ಲ ಎಂದು ಟೀಕೆ ಮಾಡ್ತಾರೆ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಯಾರಾದ್ರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು. ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವು ಎಲ್ಲರೂ ಕೂಡ. ನಮ್ಗೆ ಗೊತ್ತಿರುವಂತ ವಿಚಾರ. ಇವ್ರೇನು ದುಡ್ಡು ಕೊಟ್ಟಿದ್ರ? ಇವ್ರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ? ಏನ್ ನೋಡ್ಕೊಂಡಿದ್ರ? 2008 ಈ ಪೀಠವನ್ನ ಮಾಡಿದವರು ಯಾರು? ಇದೇ ಪ್ರಬಣ್ಣ ಹುಂಚಿಕಟ್ಟಿ, ಇದೇ ನೀಲಕಂಠ ಸೂಟಿ, ಇದೇ ವಿಜಯಾನಂದ ಕಾಶ್ಯಪ್ನವರು. ಏನ್ ಇವ್ರಿದ್ರ ಬಸವನಗೌಡ ಪಾಟೀಲ್ ಯತ್ನಾಳ್? ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲರಿಗೂ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ, ಇವನು ತೋರಿಸ್ತಾರೆ ರಾಜ್ಯದ ಜನತೆ. ಯತ್ನಾಳ್ ಅವರು ಯಡಿಯೂರಪ್ಪ ವಿರುದ್ಧ ಆಡಿದ ಮಾತುಗಳನ್ನು ಕಾಶ್ಯಪ್ಪನವರ್ ಒಪ್ಪೋದಿಲ್ಲ. ಯತ್ನಾಳ್ ಅವರಂತೆಯೇ ಏಕವಚನದಲ್ಲಿಯೇ ತಿರುಗೇಟನ್ನ ಕೊಟ್ಟಿರುವ ಕಾಶ್ಯಪ್ಪನವರ್ ಯಡಿಯೂರಪ್ಪರವರನ್ನು ಕೂಡ ಹೀಗೆ ಟೀಕೆ ಮಾಡಿಯೇ ಹಾಳಾದ ಎಂತಾರೆ. ಒಬ್ಬ ಹಿರಿಯ ಜೀವಿಗೆ ಒಂದು ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ, ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಅವರೆಲ್ಲ. ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವ್ರದ್ದು ಸಂಸ್ಕೃತಿನೇ ಅದು, ಬಿಡ್ರಿ, ಇವ್ರ ಸಂಸ್ಕಾರನೇ ಅದು. ಇವನ್ ಯಾವ್ರಿ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು? ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವ್ರಿಗೆ. ಲಫಂಗ್ ನನ್ನ ಮಗ, ರೋಫರ್ ನನ್ನ ಮಗ, ಇವ್ರು ಯಾವ ಮಕ್ಕಳು? ಜನ ಹೇಳ್ತಾರೆ ಇದಕ್ಕೆ. ಇವ್ರ ಬಾಯಿ, ಇವ್ರು ಮಾತಾಡೋದು ಏನ್ರಿ? ಇದು ನೋಡೇ ನಾನು ಹೇಳಿದ್ದೆ, ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದು ಆಗಿದೆ. ಇವತ್ತು ಇನ್ನೂ ಬುದ್ಧಿ ಕಲಿಲ್ಲ. ಹೌದು, ಹೀಗೆ ಮಾತನಾಡುವ ಕಾಶ್ಯಪ್ಪನವರ್ ಪಂಚಮಸಾಲಿಗಳ ಇನ್ನೊಂದು ಸಂಘ ಇದೆ, ಅಲ್ಲಿ ಇವರನ್ನ ಹತ್ತಿರಕ್ಕೂ ಕೂಡ ಬೆಟ್ಟಿಕೊಳ್ಳಲ್ಲ ಅಂತಾರೆ. ಕಾಶ್ಯಪ್ಪನವರ್ ಹೆಸರು ಹೇಳದೆ ಇದ್ರೂ ಅದು ಹರಿಹರದ ವಚನಾನಂದ ಸ್ವಾಮಿಗಳ ಪೀಠ ಅನ್ನೋದು ಗೊತ್ತೇನಲ್ಲ. ಆದರೆ ಕೂಡಲ ಸಂಗಮ ಮಠದ ಪೀಠದ ಇತಿಹಾಸ ನೋಡಿದ್ರೆ ಈ ಪೀಠದ ಸ್ವಾಮೀಜಿ ಬದಲಾಗುವ ಸಮಯ ಹತ್ತಿರವಾಗಿದೆ ಅನ್ನೋದಂತೂ ಸ್ಪಷ್ಟ. ಕೂಡಲ ಸಂಗಮ ಪೀಠ ಸ್ಥಾಪನೆಯಾಗಿದ್ದು 2008ರಲ್ಲಿ. ಆ ಪೀಠದ ಮೊದಲ ಸ್ವಾಮೀಜಿಯಾಗಿದ್ದ ಜಯ ಮೃತ್ಯುಂಜಯ ಶ್ರೀಗಳು ಮೀಸಲಾತಿಗಾಗಿ ಬೀದಿಗೆ ಇಳಿದಿದ್ದವರು. ಆದರೆ ಅವರೇ ಈಗ ಪೀಠದಿಂದ ಹೊರಗೆ ಹೋಗೋ ಪರಿಸ್ಥಿತಿ ಉದ್ಭವ ಆಗಿದೆ. ಕೂಡಲ ಸಂಗಮ ಎಂದರೆ ನೆನಪಾಗೋದು ಕಾಯಕಯೋಗಿ ಬಸವಣ್ಣ. ಆ ಪುಣ್ಯ ಕ್ಷೇತ್ರದಲ್ಲೇ ಇರುವ ಕೂಡಲ ಸಂಗಮ ಪೀಠ ಸ್ಥಾಪಿಸಿದ್ದು 2008ರಲ್ಲಿ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಮೊದಲ ಸ್ವಾಮೀಜಿ. ಅವರನ್ನ ನೇಮಕ ಮಾಡಿದ್ದು ಇದೇ ಅಖಿಲ ಭಾರತ ಪಂಚಮಸಾಲಿ ಸಮಾಜ ಟ್ರಸ್ಟ್. ಆ ಟ್ರಸ್ಟ್ ಸದಸ್ಯರೆಲ್ಲ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಆ ಸಭೆಯಲ್ಲಿ ಒಕ್ಕೊರಲಿನಿಂದ ಜಯ ಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧವೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಪಂಚಮಸಾಲಿ ಟ್ರಸ್ಟ್ ನಿರ್ಣಯಗಳು. ಯತ್ನಾಳ್ ಪರ ಸಮುದಾಯದ ಹೋರಾಟ. ಸಮುದಾಯ ಒಂದು ಪಕ್ಷ ಅಥವಾ ವ್ಯಕ್ತಿಯ ಪರ ಇಲ್ಲ. ಸ್ವಾಮೀಜಿಗಳು ಕೂಡ ರಾಜಕೀಯ ಮಾಡಬಾರದು. ಟ್ರಸ್ಟ್ ಹೋರಾಟಗಳು ಸಮುದಾಯ ಕೇಂದ್ರಿತವಾಗಿರಬೇಕು. ಸ್ವಾಮೀಜಿಗಳು ರಾಜಕಾರಣಿಗಳ ಜೊತೆ ಗುರುತಿಸಿಕೊಳ್ಳಬಾರದು. ಹೀಗೆ ನಿರ್ಧಾರ ತೆಗೆದುಕೊಂಡಿರುವ ಪಂಚಮಸಾಲಿ ಟ್ರಸ್ಟ್ ನೇರವಾಗಿ ಸ್ವಾಮೀಜಿ ಯತ್ನಾಳ್ ಜೊತೆ ನಿಲ್ಲುವುದು ತಪ್ಪು, ಒಂದು ಪಕ್ಷದ ಜೊತೆ ಗುರುತಿಸಿಕೊಳ್ಳುವುದು ತಪ್ಪು ಎಂದು ಹೇಳಿದೆ. ಅಲ್ಲಿಗೆ 27 ವರ್ಷಗಳ ಹಿಂದೆ ಕೂಡಲ ಸಂಗಮ ಪೀಠದ ಪೀಠಾಧಿಕಾರಿಯಾಗಿ ನೇಮಕಗೊಂಡಿದ್ದ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪೀಠವು ಅಲುಗಾಡುತ್ತಿದೆ. ಮೇ 13ರಂದು ಯತ್ನಾಳ್ ಪರ ಸ್ವಾಮೀಜಿ ಸಮಾವೇಶ. ಸಮಾಜ ಪರವಾಗಿ ನಾನು ಹೇಳಿದ್ದೀನಿ. ಅವ್ರು ಏನು ಪರಿಶೀಲನೆ ಮಾಡ್ತಾರೋ, ಏನು ಕ್ರಮ ತೆಗೆದುಕೊಂಡು ನೋಡಿ ಬಿಟ್ಟಿರ್ತಕ್ಕಂಥದ್ದು. ಮತ್ತು 13ನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಬೇಕಂತ ಮಾಡಿದ್ವಿ. ಹಾಗಾಗಿ ನಿನ್ನೆ ವಿಜಯಪುರದಲ್ಲಿ ಸಭೆ ಕರೆದಾಗ ಲಿಂಗಾಯತರಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತಿದ್ರು ಆ ಎಲ್ಲ ಸಮಾಜರು ಕೂಡಿಕೊಂಡು
ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ 11ನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಯಪುರ ಮಹಾನಗರದಲ್ಲಿ ಮಾಡಬೇಕಂತ ಈಗಾಗಲೇ ಬೆಳಗಾವಿಯಲ್ಲಿ 2 ದೊಡ್ಡ ಸಮಾವೇಶ ಮಾಡೇವಿ. ಹಾಗಾಗಿ ವಿಜಯಪುರ ಒಂದು ಭಾವನಾತ್ಮಕ ಸಂಬಂಧ ಬಸವನಗೌಡರಿಗೂ ಆ ನೆಲಕ್ಕೂ ಮೇ 11ನೇ ತಾರೀಕು. ಇದನ್ನು ಘೋಷಿಸಿದ್ದವರು ಸ್ವತಃ ಜಯ ಮೃತ್ಯುಂಜಯ ಸ್ವಾಮೀಜಿ. ಈಗ ಕಾಶಪ್ಪನವರ ಮಾತು ಕೇಳಿದರೆ ಸ್ವಾಮೀಜಿಯ ಪೀಠಕ್ಕೆ ಸಂಚಕಾರ ಬರುವಂತೆ ತೋರುತ್ತಿದೆ. ಅಕಸ್ಮಾತ್ ಸ್ವಾಮೀಜಿ ಏನಾದರೂ ಮೇ 11ರಂದು ಸಮಾವೇಶವನ್ನು ರ್ಯಾಲಿಯನ್ನು ಮಾಡಿಯೇ ಬಿಟ್ಟರು ಎಂದುಕೊಳ್ಳಿ. ಅಲ್ಲಿಗೆ ಜೂನ್ ತಿಂಗಳಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠಕ್ಕೆ ಕುತ್ತು ಬರುವುದಂತೂ ಸತ್ಯ. ಕಾಶಪ್ಪನವರ ಹೇಳೋ ಪ್ರಕಾರ ಸುನಾಮಿ ಹೇಳಿ ಕೇಳಿ ಬರೋದಿಲ್ಲ. ಜೂನ್ ತಿಂಗಳ ಅಂತ್ಯದೊಳಗೆ ಸ್ವಾಮೀಜಿ ಪೀಠ ತ್ಯಾಗ ಮಾಡಬೇಕು, ಇಲ್ಲ ಅಂದ್ರೆ ಅವರನ್ನ ಹೊರಗೆ ಹಾಕ್ತಾರೆ.